ಸಾಹೇಬ್ರೆ ಸಾಹೇಬ್ರೆ ಲಾಯರ್ ಸಾಹೇಬ್ರೆ ಸಾಹೇಬ್ ಸೌರೆ ಜಾವ್ ಜಾವ್. ದೀಪ ಉರಿತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೀಯಾ? ನೈ ನೈ ಜಾವ್ ಜಾವ್. ವಾಚ್ಮನ್ ಜಿ ಸಾಬ್ ಅವ್ರನ್ನ ಕಳಿಸು. ಅಚ್ಚಾ ಸಾಬ್. ನಮಸ್ಕಾರ ಸರ್. ಸರ್, ನನ್ನ ಬಾಳು ಕತ್ಲಾಗಿದೆ. ಬೆಳಕನ್ನು ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ, ಏನಾಯ್ತು? ಇವತ್ತು ನಡೆದ ಘೋರ ಅನ್ಯಾಯ ನಿಮಗೆ ಗೊತ್ತೇ ಇದೆ. ಅದಕ್ಕೆ ಬಲಿಯಾದವಳು ನಾನು. ಆವೇಶ ಪಡಬೇಡಮ್ಮ. ಕೋರ್ಟ್ನಲ್ಲಿ ನಿನಗೆ ಖಂಡಿತ ಅನ್ಯಾಯ ಆಗೋಲ್ಲ. ಅಪರಾಧಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅದಾಗಬಾರ್ದು ಅಂತ ಕೇಳ್ಕೊಳ್ಳೋಕೆ ನಾನು ಬಂದಿರೋದು. ನಿನ್ನ ಮಾತು ವಿಚಿತ್ರವಾಗಿದೆಯೇ? ಅಪರಾಧಿಗೆ ಶಿಕ್ಷೆ ಕೊಡೋದ್ರಿಂದ ನನಗೆ ನ್ಯಾಯ ಸಿಕ್ಕದಾಗುತ್ತೇನು? ತಪ್ಪು ಮಾಡೋದನಿಗೆ ಶಿಕ್ಷೆ ಕೊಡೋದು ಕಾನೂನಿನ ಧ್ಯೇಯ, ಅದೇ ನ್ಯಾಯ. ಈ ಪ್ರಪಂಚದಲ್ಲಿರೋ ಎಲ್ಲ ನ್ಯಾಯಾಲಯಗಳು ಅದನ್ನೇ ಮಾಡ್ತಿರೋದು. ಅದನ್ನೇ ಆಕ್ಷೇಪಣೆ ಮಾಡೋಣ ನಾನು ಇವತ್ತು ನೋಡ್ತಾ ಇದ್ದೇನೆ. ಆಕ್ಷೇಪಣೆ ಮಾಡ್ತಿಲ್ಲ ಸರ್, ನನಗೆ ತಿಳಿದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮಾಡೋ ಅಪರಾಧಗಳೆಲ್ಲ ಒಂದೇ ರೀತಿ ಇಲ್ಲದೆ ಇದ್ರು ವಿಧಿಸೋ ದಂಡನೆ ಮಾತ್ರ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಯಾರಾದ್ರೂ ಕಳ್ತನ ಮಾಡಿದ್ರೆ ಕಳ್ಳನ್ನ ಜೈಲಿಗೆ ಕಳಿಸ್ತೀರಾ, ಕಳವಾದ ವಸ್ತುನ ಕಳ್ಕೊಂಡವರಿಗೆ ವಾಪಸ್ ಕೊಡಿಸ್ತೀರಾ. ಆದ್ರೆ ನನ್ನ ಕೇಸ್ನಲ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿಸ್ಬೋದೇ ಹೊರತು ಸರ್ವಸ್ವನು ಕಳ್ಕೊಂಡಿರೋ ನನಗೆ ಏನು ಕೊಡಿಸ್ತೀರಾ ಸರ್? ಅಂದ್ರೆ ನೀನು ಪರಿಹಾರ ಕೇಳ್ತಾ ಇದೀಯಾ? ತಪ್ಪೇನಿಲ್ಲ, ನಾನು ಪ್ರಯತ್ನ ಪಡ್ತೇನೆ. ಕ್ಷಮಿಸಿ, ನಾನು ಪರಿಹಾರ ಕೇಳಕ್ ಬಂದಿಲ್ಲ. ಅಕಸ್ಮಾತ್ ಕೇಳಿದ್ರು ನಾನು ಕಳ್ಕೊಂಡಿರೋದ್ರ ಬೆಲೆನ ಈ ಪ್ರಪಂಚದಲ್ಲಿರೋ ಎಲ್ಲ ನ್ಯಾಯಾಧೀಶರು ಸೇರಿದ್ರು ನಿರ್ಧಾರ ಮಾಡೋಕ್ಕಾಗಲ್ಲ. ಅಂದ್ರೆ ನಿನ್ನ ಉದ್ದೇಶ? ಕೋಹಿನೂರ್ ವಜ್ರ ಕೂಡ ಬೆಲೆ ಕಟ್ಟಬಹುದು, ಆದ್ರೆ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟೋ ಮನುಷ್ಯನ ದೇವರಿನ್ನೂ ಸೃಷ್ಟಿ ಮಾಡಿಲ್ಲ ಸರ್. ನಾನು ಹೇಳೋ ಮಾತನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮಗೋಸ್ಕರ ಕಾನೂನೇ ಹೊರತು ಕಾನೂನಿಗೋಸ್ಕರ ನಾವಲ್ಲ. ಅಪರಾಧಿನ ಶಿಕ್ಷಿಸೋದೇ ಅದ್ರ ಗುರಿಯಾಗಿರಬಾರ್ದು. ಅಪರಾಧಿಯಿಂದ ನೊಂದವರಿಗೂ ಕೂಡ ರಕ್ಷಣೆ ಕೊಡೋ ಶಕ್ತಿ ಆಗಿರಬೇಕು. ಮದುವೆ ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಹೊಂಗನಸು. ಅದು ನನಸಾಗದೆ ಕನಸಿನಲ್ಲೇ ಕರಗಿ ಬಾಳಿನ ಭವಿಷ್ಯ ಎಲ್ಲ ಬೆಂದು ಬೂದಿಯಾಗಿ ಪತಿತೆ ಅಂತ ಜೀವನ ಇಡೀ ನಿಟ್ಟುಸಿರಲ್ಲೇ ಬಿದ್ದಿರ್ಬೇಕಾ? ಇಲ್ಲ ಅವಮಾನ ತಡಿಲಾರ್ದೆ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕಾ? ಹೇಳಿ ಸರ್. ನಿನ್ನ ಪರಿಸ್ಥಿತಿಗೆ ಅನುಕಂಪ ತೋರಿಸಿದ್ ಬಿಟ್ಟು ಬೇರೆ ಯಾವ ರೀತಿಲೂ ನಾನು ಸಹಾಯ ಮಾಡಲ್ಲ. ನಾನು ನಂಬಲ್ಲ. ಸಹಾಯ ಮಾಡೋ ಹಕ್ಕಿದೆ, ಅವಕಾಶ ಇದೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಈಗೇನ್ ಮಾಡ್ಲಿ? ನನ್ನೊಂದ್ಸಲ ಅಪರಾಧಿ ಹತ್ರ ಕರ್ಕೊಂಡು ಹೋಗಿ. ನೋ ಇಂಪಾಸಿಬಲ್. ಹಾಗನ್ಬೇಡಿ ಸರ್. ಬಿರುಗಾಳಿಗೆ ಸಿಕ್ಕಿದ ಬಳ್ಳಿ ಹಾಗೆ ತತ್ತರಿಸ್ತಾ ಇರೋ ನನ್ನ ಜೀವನನ ಮತ್ತೆ ಭದ್ರವಾಗಿ ನಿಲ್ಲಿಸೋ ಕೊನೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಿ ಪ್ಲೀಸ್ ಸರ್. ನಿನ್ಗೇನ್ ಮಾಡಿದ್ದೆ? ನಾನು ಯಾಕೆ ಹೀಗೆ ಸರ್ವನಾಶ ಮಾಡಿದೆ? ಇದಕ್ಕಿಂತ ನಾನು ಕುತ್ತಿಗೆ ಹೆಸಗಿ ಸಾಯಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಪಾಪಿ, ನಾನು ಮಣ್ಣಲ್ಲಿ ಮಣ್ಣಾದ್ರೂ ಮಾಸ್ ಹೋಗದೆ ಇರೋಂಥ ಕಳಂಕ ತಂದಿಯಲ್ಲ. ಯಾಕೆ? ನಾನು ಯಾವ ತಪ್ಪಿಗೆ ಶಿಕ್ಷೆ? ನನ್ನ ಬಾಳ್ನಲ್ಲಿ ಚೆಲ್ಲಾಟ ಆಡಿ ನೀನೇನ್ ಸಾಧಿಸ್ದೆ? ನಾಳೆ 10 ಜನರ ಮುಂದೆ ಅಪರಾಧಿಯಾಗಿ ನಿಂತ್ಕೋತೀಯಾ? ಜೈಲ್ ಪಾಲಾಗ್ತೀಯಾ? ಮರ್ಯಾದೆ ಕಳ್ಕೋತೀಯಾ? ಐ ಡೋಂಟ್ ಕೇರ್. ಬಟ್ ಯು ಹ್ಯಾವ್ ಟು ಕೇರ್ ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ, ನೀನು ಬದುಕೋಕ್ಕೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ನೀನು ಕೇರ್ ಮಾಡಲೇಬೇಕು. ನೀನು ಹೀಗೆ ದುರಹಂಕಾರದಿಂದ ನಾಳೆ ಕೋರ್ಟ್ನಲ್ಲಿ ನಡ್ಕೊಂಡ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತೇನು? ಶಿಕ್ಷೆ. ಅದು 5 ವರ್ಷ ಆಗಬಹುದು, 10 ವರ್ಷ ಆಗಬಹುದು. ಅದ್ ನನಗೆ ಗೊತ್ತು. ಖಂಡಿತ ನಿನಗೆ ಗೊತ್ತಿಲ್ಲ. ಜೈಲಿನಲ್ಲಿ ನೀನು ಪಡಬೇಕಾದ ನರಕ ಯಾತನೆ ಅನುಭವ ನಿನಗಿಲ್ಲ. ಅರಮನೆ ಅಂತ ಮನೆಯಲ್ಲಿ ಸಂತೋಷವಾಗಿ ಕಳಿಬೇಕಾಗಿರೋ ವಯಸ್ಸನ್ನ
ಸೆರೆಮನೆಯಲ್ಲಿ ಕಳಿಬೇಕಾಗುತ್ತೆ. ಶಿಕ್ಷೆ ಪೂರ್ತಿಯಾಗಿ ಹೊರಗೆ ಬರೋ ಹೊತ್ತಿಗೆ ನೀನು ಮನುಷ್ಯನಾಗಿರೋಲ್ಲ, ಮೃಗವಾಗಿರ್ತೀಯ. ಇವತ್ತು ನಿನ್ ಸುತ್ತಲೂ ಸುತ್ತಾ ಇರೋರು ನಿನಗೆ ಚೀಮಾರಿ ಹಾಕ್ತಾರೆ. 4 ಜನರ ಮಧ್ಯೆ ತಲೆ ಎತ್ಕೊಂಡು ತಿರುಗೋಕಾಗದೆ, ಒಂಟಿಯಾಗಿ ಬದುಕೋಕಾಗದೆ ಇಲ್ಲೇ ನರಕ ನೋಡ್ಬೇಕಾಗತ್ತೆ. ಏನ್ ನನ್ನ ಹೆದರಿಸ್ತಾ ಇದೀಯಾ? ಇಲ್ಲ, ನಿನ್ನ ಜೈಲ್ ಶಿಕ್ಷೆನ ತಪ್ಸೋಕ್ ಬಂದಿದ್ದೀನಿ. ನಿನಗ್ ಜೊತೆಯಾಗಿ ನೆರಳಾಗಿರೋಣ ಅಂತ ಬಂದಿದ್ದೀನಿ. ನನ್ನ ಮದುವೆ ಆಗು. ನಿನ್ನ? ಹೌದು, ನಿನ್ನಿಂದ ಬಂದ ಕಳಂಕನ ನನಗ್ ತಾಳಿ ಕಟ್ಟಿ ನಿನ್ನ ಕೈಯಿಂದಾನೇ ಅಳಿಸ್ಬಿಡು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಆಗ ನಾನೊಬ್ಬ ಗಂಡನಿಗೆ ಹೆಂಡತಿ ಆಗ್ತೀನಿ, ಒಂದು ಮನೆ ಸೊಸೆ ಆಗ್ತೀನಿ, ಲೋಕದಲ್ಲಿ ತಲೆ ಎತ್ಕೊಂಡು ತಿರುಗ್ತೀನಿ. ನೀನ್ ಸೋತೋದೆ ಅಂತ ತಿಳ್ಕೋಬೇಡ. ನಮ್ಮಿಬ್ಬರ ಮನಸ್ಸು ಒಂದಾಗದೆ ಹೋದ್ರು ಮಾಂಗಲ್ಯ ಭಾಗ್ಯ ಪಡೆದವಳಾಗ್ತೀನಿ. ಆಮೇಲೆ ಏನ್ ನಡೆದ್ರು ನನ್ನ ಹಣೆ ಬರಹ ಅಂತ ತಿಳ್ಕೊತೀನಿ. ನಮ್ಮಿಬ್ಬರ ಬದುಕು ವ್ಯರ್ಥ ಆಗದೆ ಇರೋಕೆ ಇದೊಂದೇ ದಾರಿ. ಆಗಲ್ಲ ಅನ್ಬೇಡ, ನನ್ನ ಮದುವೆ ಆಗು ಪ್ಲೀಸ್. ಸರಿ, मांगल्यं तन्तुनानेन जगजीवनहेतुनां कण्ठे बध्नामि सुभगे सञ्जीव शरदां शतं माङ्गल्यदानमुहूर्तोऽस्तु सुप्रतिष्ठितमस्तु. दीर्घायुष्मान भव. ಯಶೋಭಿವೃದ್ಧಿರಸ್ತು. ಹೋಗ್ಬರ್ತೀನಮ್ಮ. ಜ್ಯೋತಿ, ಹೋಗ್ಬಿಟ್ಟಮ್ಮ. ಅಪ್ಪ, ಅಮ್ಮ, ಶ್ರೀಧರ, ಸಮಾಧಾನ ಮಾಡ್ಕೊ. ಹೀಗಾಗತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ ಕಣೋ. ನಮ್ಮ ಕೈಲಿ ಏನಿದೆ, ಎಲ್ಲ ಶಿವನಿಚ್ಛೆ. ಕಂಡ್ಕೊಂಡವ್ ನನ್ನ ಮನೆ ಹೊಸರು ತುಳಿಯಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ನನ್ನ ಮಗನ ಒಳ್ಳೆತನ ದುರುಪಯೋಗ ಪಡಿಸ್ಕೊಂಡು ಅವನ ಕೈಲಿ ಬಲಾತ್ಕಾರವಾಗಿ ತಾಳಿ ಕಟ್ಸ್ಕೊಂಡಿದ್ದೇನೆ. ಮಾನ್ಗೆಟ್ಟವಳೆ. ಏನೇ ಈ ದರಿದ್ರದೊಳಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತಾ ಇದೀಯಾ? ಅವಳು ಈ ಮನೆ ಸೊಸೆ. ಮುಚ್ಚೆ ಬಾಯಿ. ಕಾಗೆ ಗೂಬೆಗಳನ್ನೆಲ್ಲ ನನ್ನ ಸೊಸೆ ಅಂತೇನೆ ಹಾಕ್ತೀನಿ ನೋಡು. ಏನೇ ಏನೇ ಹಾಗೆ ನೋಡ್ತಾ ಇದೀಯಾ? ನಡಿ ಆಚೆಗೆ. ನಿನಗೆ ಹೇಳ್ತಾ ಇರೋದು. ಇನ್ನ ಹುಷಾರ್. ನಾನು ಈ ಮನೆ ಸೊಸೆ. ನಿಮ್ ಮಗ ನನಗೆ ತಾಳಿ ಕಟ್ಟಿದ್ದಾರೆ. ಈ ಮನೆಯಲ್ಲಿ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ. ಈ ಗೃಹ ಪ್ರವೇಶ ತಡೆಯೋ ಶಕ್ತಿ ನಿಮಗಿಲ್ಲ. ಮನೆಗೆ ಬರೋ ಸೊಸೆನ ಎಲ್ರೂ ಆರತಿ ಮಾಡಿ ಒಳಗ್ ಬರ್ಮಾಡ್ಕೋತಾರೆ. ನೀನು
ನಿನ್ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಿಸ್ಕೊಂಡು ಒಳಗ್ ಬರ್ ಮಾಡ್ಕೋತಾ ಇದ್ದೀಯ. ಇದು ಒಂಥರ ಒಳ್ಳೇದಕ್ಕೆ ಬಿಡು. ಮಾವ, ಕಾಫಿ. ಥ್ಯಾಂಕ್ಸ್ ಅಮ್ಮ. ಯಾಕೆ? ಏನಿಲ್ಲಮ್ಮ, ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ಅದಕ್ಕೆ ಹೇಳಿದೆ. ಅದ್ ಸರಿ, ನೀನ್ ಯಾಕಮ್ಮ ಈ ತೊಂದರೆ ತಗೊಳಕೋದೆ? ಮಾವ, ಮದ್ವೆ ಆಗೋಕ್ ಮುಂಚೆ ಹೆತ್ತವ್ರ ಸೇವೆ ಮಾಡೋದು, ಮದ್ವೆ ಆದ್ಮೇಲೆ ಅತ್ತೆ ಮಾವನ ಸೇವೆ ಮಾಡೋದು ಹೆಣ್ಣಿನ ಧರ್ಮ. ಸುಶೀಲಾ, ಕಾಫಿ ತಗೋ. ಅಯ್ಯಯ್ಯೋ, ನೀನ್ ಯಾಕೆ ಮಾಡ್ದೆ ಕಾಫಿ? ಅದು ನನ್ ಡ್ಯೂಟಿ. ಇನ್ಮೇಲೆ ನಮ್ಮಿಬ್ಬರು ಡ್ಯೂಟಿ. ನಾವಿಬ್ರು ಈ ಮನೆ ಸೊಸೆರು, ಅಕ್ಕ ತಂಗಿರ ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಮೊದ್ಲು ಕಾಫಿ ಕುಡಿ, ಆಮೇಲೆ ಹೊಗಳುವಂತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಅತ್ತೆ ಕಾಫಿ ಕುಡಿದೆ ಬೇರೆ ಯಾರಾದ್ರೂ ಬಾಯಿ ಚಪ್ಪರಿಸಿದ್ರೆ ಈ ಮನೆ ಕುರುಕ್ಷೇತ್ರ ಆಗ್ಬಿಡುತ್ತೆ. ಆದ್ರೇನು, ಕುರುಕ್ಷೇತ್ರದಲ್ಲಿ ಧರ್ಮಕ್ಕೆ ತಾನೇ ಗೆಲ್ವು. ನೀನ್ ಕಾಫಿ ಕುಡಿ, ಅತ್ತೆ ನಾನ್ ವಿಚಾರಿಸ್ಕೋತೀನಿ. ನೋಡಮ್ಮ, ಇಷ್ಟು ದಿನ ನಾವು ಸೂತ್ರ ಕಡದ ಬೊಂಬೆಗಳಾಗಿದ್ವಿ. ಇನ್ ಮುಂದೆ ನಮಗೂ ಚಲನೆ ಸಿಗುತ್ತೆ ಅನ್ನೋ ಆಸೆ ಚಿಗುರ್ತಾ ಇದೆ. ತಗೊಳ್ಳಿ. ಥ್ಯಾಂಕ್ ಯು. ನಿನ್ನೆ ಯಾರ ತಗೊಂಬಂದಿದ್ದು? ಆ ಮಾರಿಗೆ ಏನಾಗಿದೆ ರೋಗ? ನಿನ್ ಕೈಲಿ ಯಾಕೆ ಕೊಟ್ಟು ಕಳ್ಸಿದ್ರು? ನಾನೇ ತಗೊಂಡ್ ಬಂದೆ. ಅವ್ರಿವ್ರು ಮುಟ್ಟಿದ ಕಾಫಿ ನಾನು ಕುಡಿಯಲ್ಲ. ಏನೇ ಹಾಗೆ ನೋಡ್ತಾ ಇದೀಯಾ? ನೀನು ದುರ್ಗುಟ್ಕೊಂಡು ನೋಡಿದ ತಕ್ಷಣ ನಾನು ಎದುರು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಕಾಫಿ ತಗೊಳ್ಳಿ. ಕಾಫಿನಾ? ಕಾಫಿ ಕೊಡೋಕೆ ಮನೇಲಿ ಬೇರೆ ಜನ ಇದ್ದಾರೆ. ನಿನ್ನ ಕೈಯಲ್ಲಿ ಕಾಫಿ ಕುಡಿಯೋ ಗ್ರಾಚಾರ ನನಗೆ ಬೇಕಾಗಿಲ್ಲ. ನೀವು ಗ್ರಹಚಾರ ಅನ್ಕೋತೀರಿ, ನಾನು ಕರ್ತವ್ಯ ಅನ್ಕೋತೀನಿ. ಗಂಡನಿಗೆ ಕಾಫಿ ಕೊಡೋದು ಹೆಂಡತಿ ಹಕ್ಕು. ಏನೇ ಹಕ್ಕಿನ ಬಗ್ಗೆ ಮಾತಾಡ್ತೀಯಾ? ಕಾನೂನಿನ ಸಹಾಯ ಪಡೆದು ನನ್ನ ಕೈಯಲ್ಲಿ ಬಲವಂತಾಗಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬರೋ ಹಕ್ಕು ಪಡೆದೆ. ಅಷ್ಟು ಮಾತ್ರಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ಬೋದು ಅನ್ಕೊಂಡಿದ್ಯಾ? ಕೇಳೆ, ನೀನ್ ಸುತ್ತಲೂ ಒಂದು ಗೆರೆ ಎಳೆದಿದ್ದೀನಿ. ಬೇಕಾದ್ರೆ ಲಕ್ಷ್ಮಣ ರೇಖೆ ಅನ್ಕೋ. ಅದನ್ನ ದಾಟಿದ್ರೆ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಔಟ್, ಗೆಟ್ ಔಟ್. ಎಲ್ಲ ಇವಳ ಬೈದ್ರು ನಗ್ತಾಳೆ. ಅಮ್ಮ ಹೇಳಿದ್ ಕರೆಕ್ಟ್. ಅಳೋ ಗಂಡಸ್ನ ನಗೋ ಹೆಂಗಸನ್ ನಂಬಾರ್ದು. ಏಯ್, ನಿನ್ನೆ ಕೂಗಿದ್ದು ನನ್ನ ಹೆಸರು ಏ ಅಲ್ಲ, ಜ್ಯೋತಿ. ಜ್ಯೋತಿನೋ ಪ್ರೇತಿನೋ ನನಗ್ ಗೊತ್ತಿಲ್ಲ. ದೊಡ್ಡ ಸೊಸೆ ಇನ್ನೂ ಎದ್ದಿಲ್ವಾ? ಗಂಟೆ ಹೆಂಟಾಯ್ತು. ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ? ನಿಮ್ ಹೆಂಡತಿ ಎದ್ದಿಲ್ವಾ? ಅವಳ ಹತ್ರ ಕಾಫಿ ತರ್ಸ್ಕೊಂಡ್ ಕುಡೀರಿ. ಎಷ್ಟೇ ಕೊಬ್ಬು ನಿನಗೆ! ನನ್ ಗಂಡನಿಗೆ ಎದುರು ವಾದಿಸ್ತೀಯ? ಜ್ಞಾಪಕ ಇಟ್ಕೋ, ಇನ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನನಗೂ ನನ್ ಗಂಡನ್ಗೂ ಬೆಡ್ ಕಾಫಿ ತಂದ್ಕೊಡ್ಬೇಕು. ನೀನು ಒಂದ್ ಹೆಣ್ತಾನೆ, ಕೈಕಾಲು ಗಟ್ಟಿಯಾಗಿದೆ. ಅಡಿಗೆ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ತಗೊಂಡ್ ಹೋಗು. ನಿನಗೂ ನಿನ್ ಗಂಡನಿಗೂ ಸೇವೆ ಮಾಡಕ್ ಇಲ್ಲಿ ಯಾರು ಆಳುಗಳಿಲ್ಲ. ನಮ್ಮನೆಗೆ ಬಂದು ನನ್ ಮೇಲೆ ಜೋರ್ ಮಾಡ್ತೀನಿ. ಇದು ನಿನ್ ತವ್ರ ಮನೆ, ನಿನ್ನ ಮನೆ, ನಿನ್ ಗಂಡನ ಮನೆ. ಮದುವೆ ಆದ್ಮೇಲೆ ಭಂಡತನದಿಂದ ಬಿದ್ದಿರೋರಿಗೆ ಏನ್ ಗೊತ್ತಾಗುತ್ತೆ ತವ್ರ ಮನೆ ಯಾವ್ದು, ಅತ್ತೆ ಮನೆ ಯಾವ್ದು ಅಂತ? ಕೇಳಿದ್ರ ಎಂಥ ಮಾತಂದ್ಲ ಅವಳು? ಕೇಳ್ದೆ ಚಿನ್ನ, ಆದ್ರೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನನಗಿಷ್ಟ ಅವಮಾನ ಆಗ್ತಿದ್ರು ನಿಮಗೊಂದು ಇರುವೆ ಕಚ್ಚಷ್ಟು ನೋವಾಗ್ಲಿಲ್ವೇನ್ರಿ? ನೋಡು, ಚೇಳ್ ಕಚ್ಚಿದಷ್ಟು ನೋವಾಗ್ತಿದೆ. ಆದ್ರೆ ಸುಖ ಬೇಕು ಅಂದ್ರೆ ಇಂಥ ಮುಳುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಯೋಚನೆ ಮಾಡ್ಬೇಡ ಚಿನ್ನ. ಹುಲಿ ಅಂತಿರೋ ನಿಮ್ಮಪ್ಪನೇ ಅಡಗಿಸಿಟ್ಟಿರೋ ಆ ನಿಮ್ಮಮ್ಮ, ಐ ಮೀನ್ ನನ್ನ ಅತ್ತೆ ಬಾಗೇಪಲ್ಲಿ ಭಾಗೀರಥಮ್ಮ, ಇವಳನ್ನ ಬಗ್ಗಿಸದೆ ಇರ್ತಾರಾ?